BP ಮಾತ್ರೆ ತಗೊಂಡಿದ್ರಿಂದ ಲೋ BP ಆಗ್ಬಿಡ್ತದ, ನಾವು ನಿರಂತರ ಡೈಲಿ ತಗೋತಾ ಇದೀವಿ ಅಂತ. ಇಲ್ಲ, ಹಾಗೇನ ಆಗೋದಿಲ್ಲ. BP ಮಾತ್ರೆಯನ್ನ ಬಿಡೋದು ಬೇಡ, ಅದರಿಂದ ಲೋ BP ಆಗೋದಿಲ್ಲ. BP ಮಾತ್ರೆಯಿಂದನೇ BP ಮೇಂಟೈನ್ ಆಗಿರ್ತದೆ ಹೊರತು BP ಮಾತ್ರೆ ತಗೊಳ್ಳೋದ್ರಿಂದ ಲೋ BP ಆಗಲ್ಲ. ಡಾಕ್ಟರ್ ಹೇಳಿರ್ತಕ್ಕಂಥ ಡೋಸ್ಗಿಂತ ಹೆಚ್ಚಿನ ಮಾತ್ರೆ ತಗೊಂಡ್ರೆ ಖಂಡಿತ ಲೋ BP ಆಗ್ತದೆ. ಒಂದು ಮಾತ್ರೆ ಹೇಳಿರ್ತಾರೆ, ಎರಡನೇ ಮಾತ್ರೆ ತಗೊಳ್ಳುವಂಥದ್ದು. ಆಮೇಲೆ ಕೆಲವು ಎಮರ್ಜೆನ್ಸಿಯಲ್ಲಿ ನಾಲ್ಗೆ ಅಡಿ ಕೊಡುವಂತ ಡೆಪಿನ್ಗಳ ಕೊಡ್ತಾರೆ, ಇಲ್ಲಿ ಫ್ಲೂಯಿಡ್ ಅನ್ನು ಚುಚ್ಚಿಬಿಟ್ಟು ಡೆಪಿನ್ ಹಾಕ್ತಾರೆ. ಇಮಿಡಿಯೇಟ್ ಇನ್ಸ್ಟೆಂಟ್ ಆಗಿ ಲೋ BP ಆಗುತ್ತೆ, ಸಡನ್ BP ಫಾಲ್ ಆಗುತ್ತೆ. ಯಾಕಂದ್ರೆ ಅದು ಅಷ್ಟು ಹೈ ಇರ್ತದೆ, ಬಿಟ್ಟರೆ ಪ್ಯಾರಲೈಸಿಸ್ ಆಗುತ್ತೆ ಅಂತ. ಇಂತಹ ಕೆಲವು ಸಂದರ್ಭಗಳಲ್ಲಿ BP ಇಷ್ಟು ಜಾಸ್ತಿ ಇದ್ದು ಇಮಿಡಿಯೇಟ್ ಆಗಿ ಇಳಿತದೆ ಹೊರತು ನಿಮ್ಮ ರೆಗ್ಯುಲರ್ ಮಾತ್ರೆಗಳಿಂದ BP ಲೋ BP ಆಗೋ ಸಾಧ್ಯತೆ ಇಲ್ಲ. ಎರಡನೇದಾಗಿ ಬೆಲ್ಲ ತಿಂತಾ ಇದ್ರೆ ಖಂಡಿತ ತಿನ್ರಿ. 2-3 ಚಮಚ ತಿನ್ನೋದು ಅಂತ ಲೆಕ್ಕ ಮಾಡೋದಲ್ಲ. ಫಿಸಿಕಲಿ ವ್ಯಾಯಾಮ ಮಾಡ್ತಾ ಇದ್ದೀರಾ, ತಿನ್ರಿ. ಸುಮ್ಮನೆ ನಾನು ತಿಂದ್ಬಿಟ್ಟು ನಾನು ಏನು ವ್ಯಾಯಾಮ ಮಾಡಲ್ಲ, ಬೆಲ್ಲ ಒಳ್ಳೇದು ಅಂತ ಹೇಳಿದ್ರು ಡಾಕ್ಟರ್ ಅಂತ ಹೇಳಿ ಮತ್ತೆ ಮಲ್ಲಿಕಾರ್ಜುನ ಅವರು ಬೆಲ್ಲ ಹೇಳಿದ್ರು, ನಾವು ದಿನ ತಿಂತಾ ಇದೀವಿ, ಏನು ಕೆಲಸ ಮಾಡ್ತಿಲ್ಲ ಅಂದ್ರೆ ಅದು ಯಾವುದೇ ಶಕ್ತಿ. ಅದು ಯಾವುದನ್ನ ಆಹಾರ, ಶುದ್ಧವಾದ ಆಹಾರ ಕೂಡ ಶಕ್ತಿ ತಾನೆ, ಅದ್ಭುತವಾದ ಶಕ್ತಿ. ಅದು ತೊಂದರೆ ಮಾಡುತ್ತೆ ನಾವು ಅದನ್ನ ಬಳಸ್ಕೊಡದೇ ಇದ್ರೆ. ಶಕ್ತಿನ ಇಟ್ಕೊಂಡು ಬಳಸ್ಕೋಬೇಕು, ಕರೆಂಟ್ ಬಿಟ್ಟು ಹೊಡಿಸ್ಕೋಬಾರ್ದು. ಅದನ್ನ ಲೈಟ್ ಹಾಕಿ ಕರೆಂಟ್ ಅನ್ನು ಖರ್ಚು ಮಾಡಿದ್ರೆ ಸರಿ ಇದೆ, ನಿಮ್ಮಿಂದ ಒಂದಷ್ಟು ಬೆಳಕು ಬಂದ್ರೆ ಒಳ್ಳೇದು. ಸೊ ಹಾಗಾಗಿ ತಿನ್ನೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಖರ್ಚು ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ, ತಿನ್ನೋದನ್ನ ಶರೀರನೇ ಕೇಳ್ತದೆ. ಇನ್ನೊಂದು ಹೇಳಿದ್ರೆ, ಅನುಲೋಮ ವಿಲೋಮ ಮಾಡೋದ್ರಿಂದ BP ಹೆಚ್ಚಾಗುತ್ತೆ, BP ಕಮ್ಮಿ ಆಗುತ್ತೆ ಅಂತ. ಅದು ಸೂಕ್ತವಾದ ಗುರುವಿನ ಮಾರ್ಗದರ್ಶನದಲ್ಲಿ ಮಾಡಿದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ BP ರೈಸ್ ಮಾಡ್ಬೋದು, BP ಕಮ್ಮಿ ಮಾಡ್ಬೋದು, ಹಾರ್ಟ್ ರೇಟ್ ಇಳಿಸ್ಬೋದು, ಹಾರ್ಟ್ ರೇಟ್ ಏರಿಸಬಹುದು. ಇದು ಅದಕ್ಕೆ ಅಂತ ಮೀಸಲಿಟ್ಟು ಕೆಲಸ ಮಾಡುವಂತಹ ಒಂದು ವ್ಯವಸ್ಥೆ. ನಾವು ಅದನ್ನ ಹಾಗೆ ಮಾಡ್ಕೊಳ್ಳೋದಲ್ಲ. ಏನಾದ್ರೂ ಯಾವಾಗ ಅದನ್ನ ಮಾಡಬಹುದು ಅಂತ ಹೇಳ್ತೇನೆ. ನೀವೆಲ್ಲೋ ಹೊರಗಡೆ ಇದ್ದೀರಾ, ಬಿಸಿಲಲ್ಲಿ ಇದ್ದೀರಾ, ನೀರು ಸಿಕ್ಕಿಲ್ಲ, BP ಲೋ ಆಗ್ತಾ ಇದೆ, ನನಗೆ ಯಾವುದು ಏನು ಸಿಕ್ತಿಲ್ಲ. ಈ ಸಂದರ್ಭದಲ್ಲಿ ಮಾಡೋ ಕೆಲವು ಎಮರ್ಜೆನ್ಸಿಗಳನ್ನ ಯೂಟ್ಯೂಬ್ ಅಲ್ಲಿ ಕೆಲವೆಲ್ಲ ಹೇಳಿರ್ತಾರೆ, ಆ ಟೈಮಲ್ಲಿ ಮಾತ್ರ ಮಾಡ್ಕೋಬೇಕು ಹೊರತು ಸುಮ್ಮನೆ ಅದನ್ನ ಪ್ರಾಕ್ಟೀಸ್ ತಂದು ಕೂತ್ಕೊಳ್ಳುವಂಥದ್ದಲ್ಲ. ಹಿಮಾಲಯದಲ್ಲಿ ಒಂದ್ಸರಿ ನಮ್ಮ ಗುರುಗಳು ಹಿಮಾಲಯಕ್ಕೆ ಹೋಗಿದ್ರು. ಅವರು ನಡ್ಕೊಂಡು ಹೋಗ್ತಾ ಇದ್ರು, ಹಿಮಪಾತ ಸ್ಟಾರ್ಟ್ ಆಯ್ತು. ಅಲ್ಲಿಂದ ವಾಪಸ್ ಬರೋದು ಅಷ್ಟು ಸುಲಭ ಅಲ್ಲ. ಹಿಮಪಾತ ಸ್ಟಾರ್ಟ್ ಆಯ್ತು ಅಂದ್ರೆ ಜೋರಾಗಿ ಸ್ಟಾರ್ಟ್ ಆಗಿತ್ತು. ಕೆಳಗಡೆ ಕಾಲಿಟ್ರೆ ಕೊರದು ಹೋಗುತ್ತೆ ಕಾಲು, ಯಾಕಂದ್ರೆ ಫಾಸ್ಟ್ ಬೈಟ್, ಅದು ಕೋಲ್ಡ್ ಬೈಟ್, ಅದು ಪೂರ್ತಿ ಸುಟ್ಕೊಂಡು ಹೋಗುತ್ತೆ ಅಂತ. ಅಂದ್ರೆ ಕೋಲ್ಡ್ ಇಂದನೇ ಸುಡುತ್ತೆ ಕಾಲು. ಇಲ್ಲಿವರೆಗೂ ಮುಣುಗ್ತಾ ಇದೆ ಕಾಲು. ಅವಾಗ ಏನ್ ಮಾಡೋದು? ಗುರುಜಿಯವ್ರು ನಮ್ಗೆ ಆತಂಕ, ನಾವಿಲ್ಲಿದ್ದೀವಿ, ಗುರುಜಿಯವ್ರಿಗೆ ಫೋನಲ್ಲಿ ಸಿಕ್ಕಿದ್ರು ಹಿಂಗ ಆಗ್ತಾ ಇದೆ ಅಂತಂದ ಹೇಳಿದ್ರು. ನಮ್ಗೆ ಆತಂಕ, ಹೋಯ್ತು ಬಿಡಪ್ಪ ನಾವು ಬರ್ತೀವಿ ಅಂತಂದ್ರು. ಕೆಳಗೊಂದು 6-7 ಕಿಲೋಮೀಟರ್ ಅವರು ನಡ್ಕೊಂಡ್ ಬಂದಿದ್ದು. ಹೇಗ್ ಬಂದಿದ್ದು ಅಂದ್ರೆ ಒಂದ್ ಮಂತ್ರ ಹೇಳಿದ್ರು ಅವ್ರು. ನಾ ಇದನ್ನ ಹೇಳ್ಕೊತಾ ಬಂದೆ, ಕಾಲ್ ಹೀಟ್ ಆಗ್ತಾ ಬರ್ತದೆ ತಂತಾನೆ. ಎಷ್ಟು ಹೀಟ್ ಅಂದ್ರೆ ನಾವು ಐಸ್ ಮೇಲೆ ಇಟ್ಟರೆ ಐಸ್ ಕರಗುತ್ತೆ, ಹಂಗೆ ಹೀಟ್ ಆಗ್ತಾ ಬರ್ತದೆ. ಇವೆಲ್ಲ ತಂತ್ರಗಳು ಅಂತ. ತಂತ್ರಗಳು ಅಂದ ತಕ್ಷಣ ಏನೋ ತಾಂತ್ರಿಕರು ಅಂತ ಅರ್ಥ ಅಲ್ಲ. ತಂತ್ರ ಅಂದ್ರೆ ಟೆಕ್ನಾಲಜಿ ಅಂತ. ಟೆಕ್ನಾಲಜಿ ಬಳಸಲ್ವ ನಾವು? ಹಾಗೆ ಶರೀರದಲ್ಲಿ ಇರ್ತಕ್ಕಂಥ ಟೆಕ್ನಾಲಜಿ. ಸೊ ಆ ಟೆಕ್ನಾಲಜಿನ ಎಮರ್ಜೆನ್ಸಿಗೆ ಬಳಸ್ಕೊಳ್ಳಿ ಹೊರತು ನಿತ್ಯಕ್ಕೆ ಅಲ್ಲ. ಸೊ ಇಡಾಪಿಂಗಳ ಅನ್ನೋಂಥದ್ದಿದೆ, ಅನುಲೋಮ ವಿಲೋಮ ಅಂತಿದೆ. ನೀವು ಬಲಗಡೆ ತಗೊಳ್ಳೋದ್ರಿಂದ BPಯನ್ನ ಸ್ಥಿರವಾಗಿ ರೈಸ್ ಮಾಡಬಹುದು, ಎಡಗಡೆ ತಗೊಳ್ಳೋದ್ರಿಂದ BPಯನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ಅದು ಸ್ವಲ್ಪ ಮಟ್ಟಿಗೆ ಆ ಕ್ಷಣಕ್ಕೆ ಖಂಡಿತ ಕೆಲಸ ಮಾಡ್ತದೆ. ಎಲ್ಲೂ ಏನು ಸಿಗದೆ ಇದ್ದ ಸಂದರ್ಭದಲ್ಲಿ ಇದನ್ನ ಮಾಡಿಕೊಂಡು ಮತ್ತೆ ಆಹಾರವನ್ನು ತಗೊಂಡು ಅದನ್ನ ಸರಿ ಮಾಡ್ಕೊಳ್ಬೇಕು ಹೊರತು ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಮಾಡ್ಕೋತೀನಿ ಅಂದ್ರೆ ನಿಮ್ ಎನರ್ಜಿನ ತಗೊಂಡು ಅದರ BP ರೈಸ್ ಮಾಡ್ತಾ ಇರ್ತದೆ. ಆ ಎನರ್ಜಿನ ಲಾಸ್ ಮಾಡ್ಕೋಬಹುದು. ಎನರ್ಜಿ ಅಂದ್ರೆ ಸುಮ್ಮನೆ ಮೇಲ್ಮಟ್ಟದ ಎನರ್ಜಿ ಅಲ್ಲ, ಇನ್ ಡೆಪ್ತ್ ಎನರ್ಜಿನ ತಗೊಂಡು ಸರಿ ಮಾಡ್ತಾ ಇರ್ತದೆ. ಈಗ ತಲೆನೋವು ಬಂದಾಗ ನಾವು ಕಾಫಿ ಕುಡಿದ್ಬಿಟ್ರೆ ತಲೆನೋವು ಹೋಗ್ಬಿಡ್ತದಲ್ಲ. ಸೊ ಕಾಫಿಲಿ ಇರ್ತದಲ್ಲ ಅದು ತಲೆನೋವು ಹೋಗುವಂಥದ್ದು, ಅಥವಾ BP ಸರಿ ಮಾಡೋ ಕಾಫಿಲಿ ಇರುವಂತದ್ದಲ್ಲ, ಬೋನ್ ಮ್ಯಾರೋದಲ್ಲಿ ಇರ್ತಕ್ಕಂಥ ಎನರ್ಜಿನ ಕಿತ್ಕೊಂಡು ಕೊಡುವಂಥದ್ದು. ಹಾಗಾಗಿ ಆ ರೀತಿ ಕೊಟ್ಟಾಗ ಬೋನ್ ಮ್ಯಾರೋ ಹಾಳಾಗ್ತಿರ್ತದೆ. ಎಮರ್ಜೆನ್ಸಿಗೆ ಅದನ್ನ ಬಳಸ್ಕೊಳ್ಳೋದೇ ಹೊರತು ನಿರಂತರ ಅದನ್ನ ಅಲ್ಲ. ತಂತ್ರಗಳನ್ನು ನಿರಂತರ ಬಳಸಕ್ ಹೋಗ್ಬಾರ್ದು. ಪಾದ ಸುಟ್ಕೊಂಡು ಹೋಗ್ತದೆ. ನಾವು ಆ ರೀತಿ ಮಂತ್ರ ಹೇಳ್ಕೊಂಡು ಆ ರೀತಿ ನಾವು ಉಚ್ಚಾರಣೆ ಮಾಡ್ಕೊತ ಹೋದ್ರೆ ಕಾಲಿಗೆ ಬೆಂಕಿ ಹತ್ಕೊಳ್ತದೆ, ಅಷ್ಟು ಶಕ್ತಿ ಇರ್ತಾವಲ್ಲ. ಸೊ ಆ ತರದ್ದೆಲ್ಲ ನಾವು ಎಮರ್ಜೆನ್ಸಿ ಮಾತ್ರ ಬಳಸುವಂಥದ್ದು. ಈಗಿನ 2-3 ತಿಂಗಳು ಸ್ವಲ್ಪ ಪೆಟ್ಟು ಆಗ್ತಾ ಇದೆ ಇಡೀ ಪ್ರಪಂಚಕ್ಕೆ, ಇಡೀ ಈ ಕರ್ನಾಟಕದ ಎಲ್ಲ ಭಾಗದಲ್ಲಿ. ಡೆಂಗ್ಯೂ ವೈರಸ್ ಅಂತ ಏನ್ ಬರ್ತಾ ಇದೆಯೋ ನೋಡೋದಕ್ಕೆ ಡೆಂಗ್ಯೂ ಅಂತ, ಬಟ್ ಮಲ್ಟಿಪಲ್ ವೈರಲ್ ಇನ್ಫೆಕ್ಷನ್ಸ್ ಬರ್ತಾ ಇದಾವೆ. ನನಗೆ ಸಿಂಪ್ಟಮ್ ಬಂದಿಲ್ಲ, ನನಗೆ ಸಾಕಷ್ಟು ಸರಿ ವೈರಲ್ ಇನ್ಫೆಕ್ಷನ್ ಬಂದೋಗಿದೆ. ಒಂದು ಸಿಂಪ್ಟಮ್ ಬಂದಿಲ್ಲ, ಸುಮ್ಮನೆ ಹ್ಯಾಂಡಲ್ ಮಾಡ್ತಾ ಇದೀವಿ ಅಷ್ಟೇನೆ, ಏನು ಸಿಂಪ್ಟಮ್ ಬಂದಿಲ್ಲ. ಸೊ ಹೀಗೆ ಸಿಂಪ್ಟಮ್ ಲೆಸ್ ಆಗಿ ವೈರಲ್ ಇನ್ಫೆಕ್ಷನ್ ಬರ್ತಾ ಇದೆ. ಟೆಸ್ಟ್ ಮಾಡಿದ್ರೆ ಡೆಂಗ್ಯೂ ವೀಕ್ಲಿ ಪಾಸಿಟಿವ್, ಟೈಫಾಯ್ಡ್ ಪಾಸಿಟಿವ್, ಚಿಕನ್ ಗುನ್ಯಾ ಪಾಸಿಟಿವ್, ಹಿಂಗೆಲ್ಲ ಬರ್ತಾ ಇದಾವೆ. ನೀವು ಟೆಸ್ಟ್ ಮಾಡ್ಕೊಂಡಿಲ್ಲ ಅಷ್ಟೇನೆ. ಸೊ ಈ ತರ ಈಗ ಈ 1-2-3 ತಿಂಗಳಲ್ಲಿ ಇದೆ ಅಂದ್ರೆ ಯಾರಿಗೇ ಆಗ್ಲಿ ವೀಕ್ನೆಸ್ ಬರ್ತಾ ಇದೆ, ನಿಮ್ಗೆ ಸುಸ್ತು ಅನಿಸ್ತಾ ಇದೆ ಅಂದ್ರೆ ಇಟ್ ಈಸ್ ಡ್ಯೂ ಟು ವೈರಲ್ ಇನ್ಫೆಕ್ಷನ್, ಮತ್ತೇನು ಅಲ್ಲ. ಇದು ತಂತಾನೆ ಸರಿ ಆಗ್ತದೆ. ನೀವು ಶಕ್ತಿತ್ವ, ನಾನೇನು ಆಹಾರ ಪದ್ಧತಿನ ಹೇಳ್ತಾ ಇರ್ತೀನಿ, ಪ್ರತಿ ಸಂಚಿಕೆಯಲ್ಲಿ ಇದ್ದಾಗ ಆಹಾರ ಪದ್ಧತಿ ಹೇಳ್ತೀನಿಲ್ಲ, ಆ ಆಹಾರ ಪದ್ಧತಿ ಮಾಡಿ
ವಿಶೇಷವಾಗಿ ನಿಮಗೆ ಈ ತರ ಆಗ್ಬಾರ್ದು. ಈಗ ಅಂದ್ರೆ ಫ್ರೆಶ್ ಆಹಾರ ಊಟ ಮಾಡಕ್ ಸ್ಟಾರ್ಟ್ ಮಾಡಿ, ಖಂಡಿತವಾಗ್ಲೂ ಸರಿ ಆಗ್ತದೆ. ಎಲ್ಲರಿಗೂ ಇನ್ಫೆಕ್ಷನ್ ಇದೆ, ಎಲ್ರಿಗೂ ಡೆಂಗ್ಯೂ ಇದೆ, ಎಲ್ರಿಗೂ ಚಿಕನ್ ಗುನ್ಯಾ ಇದೆ, ಎಲ್ರಿಗೂ ವೈರಲ್ ಆರ್ಥರೈಟಿಸ್ ಅಂತಿರೋ ಏನಂತಿರೋ ಎಲ್ಲರಿಗೂ ಇದು ಖಂಡಿತವಾಗ್ಲೂ ಇದೆ. ಎಲ್ಲ ಸ್ಪ್ರೆಡ್ ಆಗಿದೆ, ಚೆನ್ನಾಗಿ ವೈರಲ್ ಆಗಿ ಸ್ಪ್ರೆಡ್ ಆಗಿದೆ. ಎಲ್ರಿಗೂ ಸಿಂಪ್ಟಮ್ ಬಂದಿಲ್ಲ. ಹಾಗಾಗಿ ಆಯಾಸ ಸುಸ್ತು ಇರಬಹುದು, ಅದನ್ನ ಫುಡ್ ಇಂದ ಮ್ಯಾನೇಜ್ ಮಾಡೋದು, ಒಳ್ಳೆ ನಿದ್ದೆಯನ್ನು ಮಾಡೋದು, ಇಟ್ ಇಸ್ ಇನಫ್. ತಾನೇ ಸರಿ ಆಗ್ತದೆ ಒಂದು ಸ್ವಲ್ಪ ಕಾಲಕ್ಕೆ. ಯಾವ್ದು ಸಿಂಪ್ಟಮ್ ಇರಲಿಲ್ಲ, ನನ್ನ ಪಾಡಿ ನಾನು ಇದ್ದೆ, ಇದ್ಕಿದ್ದಂಗೆ ಬಂದ್ಬಿಡ್ತಲ್ಲ. ಯಾವ್ದೋ ಸಿಂಪ್ಟಮ್ ಇದ್ದಷ್ಟೇ ಅಟೆಂಡ್ ಮಾಡಬೇಕಿತ್ತು, ಸಿಂಪ್ಟಮ್ ಇಲ್ದಾನೆ ಬಂದ್ಬಿಡ್ತಲ್ಲ ಅಂತ. ಹೌದಲ್ವಾ? ಇದ್ಕಿದ್ದಂಗೆ ಕಾಣಿಸ್ಕೊತೆ, ಅದು ಇದ್ಕಿದ್ದಂಗೆ ಕಾಣಿಸ್ಕೊಂಡ್ರಲ್ಲ, ಖಂಡಿತವಾಗ್ಲೂ ಮೊದಲೇ ಗೊತ್ತಾಗಿರ್ತದೆ. ಇನ್ನು ಬೇರೆ ಬೇರೆ ಸಿಂಪ್ಟಮ್ಗಳಿದಾವೆ, ಸಿಟ್ಟು ಬರುವಂತದ್ದಾಗ್ಲಿ, ಸುಮ್ಮನೆ ಇರುವಂತದ್ದಾಗ್ಲಿ, ಯಾವುದೇ ಲಕ್ಷಣಗಳು ಇವೆಲ್ಲ. ಕಾನ್ಸ್ಟಿಪೇಷನ್ ಇರ್ಬೋದು, ಅಂದ್ರೆ ಮೋಷನ್ ಆಗದೆ ಇರುವಂತದ್ದು, ನಿದ್ದೆಗೆಡುವಂಥದ್ದು, ಹೊಟ್ಟೆ ಉಬ್ರ ಬರುವಂಥದ್ದು, ಊಟ ಮಾಡಿದ್ರೆ ಹೊಟ್ಟೆ ಉಬ್ರ ಬರುವಂಥದ್ದು. ಅಂದ್ರೆ ಇವೆಲ್ಲವೂ ಬಂದ್ಬಿಟ್ರೆ BP ಬಂದ್ಬಿಡ್ತದ ಅಂತಲ್ಲ. ಇವೆಲ್ಲ ಸಿಂಪ್ಟಮ್ಗಳು ಕೂಡ ಒಂದು ಬೇರೆ ಬೇರೆ ಆಗ್ತಾ ಇದೆ ಅಂತ. ಇದಕ್ಕೆ BP ಬರ್ತದೋ, ಹಾರ್ಟ್ ಅಟ್ಯಾಕ್ ಬರ್ತದೋ, ಕಣ್ಣಿನ ತೊಂದರೆ ಆಗುತ್ತೋ, ಮೆದುಳು ತೊಂದರೆ ಆಗುತ್ತೋ, ಇನ್ನೊಂದಿನ ಆಗುತ್ತೋ ಗೊತ್ತಿಲ್ಲ, ಏನೋ ಒಂದು ಆಗುತ್ತೆ. ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಈ ಸಿಂಪ್ಟಮ್ಗಳು ಕೂಡ ನೆಗ್ಲೆಕ್ಟ್ ಮಾಡಬಾರ್ದು ಅಂತ. ಉದರ ಒಂದು ತುಂಬಾ ದೊಡ್ಡ ಲಕ್ಷಣವನ್ನು ಹೇಳ್ತದೆ. ಹೊಟ್ಟೆ ಮೊದಲ ಲಕ್ಷಣ ಹೇಳೋದು ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ ಅಂತ ಹೇಳಿದ್ನಲ್ಲ, ಇವ್ಯಾವೂ ಅಲ್ಲ, ಉದರ ಹೇಳ್ತದೆ. ಹೊಟ್ಟೆ ಒಳ್ಳೆ ಲಕ್ಷಣ ಅದು. ನೀವು ಮೈಗ್ರೇನ್ ಬರ್ತಾ ಇದೆಯಾ? ಎಸ್, ಇದನ್ನ ಹೋಗಿಸ್ಕೋಬೇಕು. ಹೋಗಿಸ್ಕೊಡದೆ ಇದ್ರೆ ಇದು ಮುಂದಿನ ಹಂತಕ್ಕೆ ಹೋಗಿ ತಾನು ಹೋಗುತ್ತೆ. ಮೈಗ್ರೇನ್ ಹೋಗಿರ್ತದೆ, ಆದ್ರೆ ಬೇರೆ ಹಂತ ಬಂದ್ಬಿಟ್ಟಿರ್ತದೆ. ಹೈಪೋಥೈರಾಯ್ಡಿಸಮ್ ಬರ್ತದೆ, ಅಥವಾ ಇನ್ನು ಗರ್ಭಕ್ಷಯಕ್ಕೆ ತೊಂದರೆ ಬರ್ತದೆ, ಹೀಗೆ. ಸೊ ನಿಮಗೆ ಗ್ಯಾಸ್ಟ್ರೈಟಿಸ್ ಇದೆಯಾ, ಅದನ್ನ ಬಿಟ್ಕೊಂಡ್ರೆ ಗ್ಯಾಸ್ಟ್ರೈಟಿಸ್ ಹೋದಂಗ ಆಗುತ್ತೆ, ಆದ್ರೆ ಬೇರೆ ಲಕ್ಷಣಗಳು ಬರ್ತದೆ. ಹೀಗೆ ಲಕ್ಷಣಗಳು, ಬೇರೆ ಬೇರೆ ಲಕ್ಷಣಗಳನ್ನ ಹೊಟ್ಟೆನೆ ಹೇಳ್ತದೆ. ಹೊಟ್ಟೆ ಊದ್ಕೊಂಡ್ ಬರ್ತಾ ಇದೆಯಾ, ಸೊ ಅದು ಮುಂದೆ ಬಿಟ್ಕೊಂಡ್ರೆ ಖಂಡಿತವಾಗ್ಲೂ ಹಾರ್ಟ್ ಅಥವಾ ಮೆದುಳಿಗೆ ಪೆಟ್ಟು ಕೊಡ್ತದೆ. ಮೋಷನ್ ಆಗ್ತಾ ಇಲ್ವಾ, ಖಂಡಿತವಾಗ್ಲೂ ಹಾರ್ಟ್ ಅಥವಾ ಮೆದುಳಿಗೆ ಇದು ಪೆಟ್ಟು ಕೊಡ್ತದೆ. ಸೊ ಹೀಗಾಗಿ ಈ ಲಕ್ಷಣಗಳೇನು ಹೊಟ್ಟೆ ಹೇಳ್ತದಲ್ಲ, ಆ ಲಕ್ಷಣಗಳನ್ನ ನೆಗ್ಲೆಕ್ಟ್ ಮಾಡಬೇಕು. ಇದೊಂದು ಗ್ಯಾಸ್ಟ್ರೈಟಿಸ್, ಇದೊಂದು ಗ್ಯಾಸ್ಟ್ರಿಕ್ ಅಷ್ಟೇ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಅದಕ್ಕೆ ಸೂಕ್ತವಾದ ಪರಿಹಾರವನ್ನ ಖಂಡಿತವಾಗಿ ತಗೊಳ್ಳಿ. ಒಂದು ಗ್ಯಾಸ್ಟ್ರಿಕ್ ಮಾತ್ರೆ ನುಂಗಿ ಗ್ಯಾಸ್ಟ್ರಿಕ್ ಹೋಗಿಸ್ಕೊಳ್ಳೋದಲ್ಲ, ಆಹಾರದಲ್ಲಿ ಸರಿ ಮಾಡ್ಕೊಳ್ಳೋದು. ಆಹಾರದಲ್ಲಿ ಬಂದಿರತಕ್ಕಂತಹ ಗ್ಯಾಸ್ಟ್ರೈಟಿಸ್ ನ ಮಾತ್ರೆಯಿಂದ ಹೋಗಿಸ್ಕೊಳ್ಳೋದಲ್ಲ. ಏನ್ ಆಹಾರದಿಂದ ಹಿಂಗ್ ಆಗ್ತಾ ಇದೆ ನನಗೆ ಅಂತ ವಿಚಾರ ಮಾಡಿದ್ರೆ ಖಂಡಿತವಾಗ್ಲು ನಿಮ್ಮ ವಿಷಯದಲ್ಲಿ ಚೆಸ್ಟ್ ಪೇನ್ ಬಂತು, ಸಡನ್ ಆಗಿ ನನಗೆ ಹಾರ್ಟ್, ಈ ವಿಷಯದಲ್ಲಿ 2 ಲಕ್ಷಣಗಳು ಸಾಧ್ಯತೆ ಹೆಚ್ಚು. ಒಂದು ಕಾನ್ಸ್ಟಿಪೇಷನ್, ತುಂಬಾ ಮೋಷನ್ ಕ್ಲಿಯರ್ ಆಗಲ್ಲ, ಅಥವಾ ಒತ್ತಡ ಮಾಡಿ ಮೋಷನ್ ಮಾಡೋ ರೂಢಿ ಇತ್ತು, ನಂಗೆ ಮೋಷನ್ ಆಗ್ತಿರ್ಲಿಲ್ಲ ಹಾಗಾಗಿ ಅಂತ ಒಂದು ಇರುವಂತದ್ದು. ಅಥವಾ ಊಟ ಮಾಡಿದ್ಮೇಲೆ ಹೊಟ್ಟೆ ಬ್ಲೋಟ್ ಆಗುವಂಥದ್ದು, ಗ್ಯಾಸ್ ಆಗ್ತಾ ಇತ್ತು ನಂಗೆ ತುಂಬಾ, ಇದು ಬಹಳಷ್ಟು ದಿನಗಳಿಂದ ಇತ್ತು ನಂಗೆ. ಅದನ್ನೇನು ನಾನು ಬಹಳ ಕನ್ಸಿಡರ್ ಮಾಡಿರ್ಲಿಲ್ಲ. ಅಂದ್ರೆ ಏನೋ ಪ್ರಯತ್ನ ಪಟ್ಟೆ, ನನ್ನ ಪ್ರಯತ್ನ ಆಗಿಲ್ಲ. ಔಷಧಿ ಡಾಕ್ಟರ್ ಕೇಳಿದ್ರೆ ಅವರು ಏನು ಹೇಳಿಲ್ಲ, ಸರಿ ಆಗತ್ತೆ ಬಿಡಿ ಅಂತ ಹೇಳಿದ್ರು. ಹಿಂಗೇನೋ ನೆಗ್ಲೆಕ್ಟ್ ಮಾಡ್ಕೊಂಡು ಬಂದಿರ್ತೀವಿ. ಇದು ಇವತ್ತಿಗೆ ಸಡನ್ ಏಕಾಏಕಿ BP ಮತ್ತೆ ಹಾರ್ಟ್ ಬ್ಲಾಕೇಜ್ ಅನ್ನ ತೋರಿಸಿರ್ತದೆ. ಪ್ರೆಷರ್ ಅನ್ನುವಂಥದ್ದು ಅದು ಪ್ರೆಷರ್ ಅಲ್ಲ, ಕ್ರಿಯೇಟ್ ಮಾಡೇ ಮಾಡುತ್ತೆ. ಯಾವುದೇ ರೀತಿಯ ಪ್ರೆಷರ್ ಕ್ರಿಯೇಟ್ ಮಾಡಿದ್ರು BP ರೈಸ್ ಆಗ್ತಾ ಇರ್ತದೆ. ನಾವು ಹೆವಿ ನಮ್ಮ ಸಾಮರ್ಥ್ಯವನ್ನ ಮೀರಿ ಕೆಲಸ ಮಾಡುವಾಗ, ಅಂದ್ರೆ ಸಾಮರ್ಥ್ಯ ಮೀರಿ ಕೆಲಸ ಮಾಡೋದು ಅಂತ ಅಲ್ಲ, ಅದು ನಮ್ಮ ಸಾಮರ್ಥ್ಯ ಕಡಿಮೆ ಅನ್ಕೊಂಡ್ಬಿಟ್ಟಿರ್ತೀವಿ ನಾವು. ನನ್ನ ಸಾಮರ್ಥ್ಯ ಇಷ್ಟೇ ಇದೆ, ಅವ್ರು ಇಷ್ಟು ಕೊಟ್ಬಿಟ್ಟಿದ್ದಾರೆ ಕೆಲಸ ಅಂತ. ಹಂಗಲ್ಲ ಅದು. ಈಗ ಒಂದು ಕೊಟ್ಟಿದಾರ, ಇನ್ನೊಂದು ಕೆಲಸ ಕೊಟ್ರ ಅದನ್ನು ಟಚ್ ಮಾಡಿ, ಇನ್ನೊಂದು ಕೊಡ್ತಾರ ಅದನ್ನು ಟಚ್ ಮಾಡಿ. ನಾವು ಬೆಳಿತಾ ಹೋಗ್ತೇವೆ ಹೊರತು ಇದನ್ನ ನನ್ನ ಸಾಮರ್ಥ್ಯ ಮೀರಿ ನಾನು ಕೆಲಸ ಮಾಡ್ತಾ ಇದೀನಿ ಹೀಗೆ ಅನ್ಕೊಳ್ಬಾರ್ದು. ಫಸ್ಟ್ ಆಫ್ ಆಲ್ ಅದನ್ನ ಅನ್ಕೋಬಾರ್ದು. ಅವ್ರು ಕೊಟ್ಟಿದಾರೋ ನೀವು ತಗೋತಾ ಇದ್ದೀರೋ, ಖುಷಿಯಿಂದ ಮಾಡ್ತಾ ಹೋದ್ರೆ ಮನುಷ್ಯನ ಸಾಮರ್ಥ್ಯ ನೀವು ಅಳೆಯೋಕೆ ಆಗೋದಿಲ್ಲ. ವಿವೇಕಾನಂದ ಹೇಳ್ತಾರೆ, ಮನುಷ್ಯನ ಸಾಮರ್ಥ್ಯವನ್ನ ನೀವು ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ. ಯಾವುದೇ ಪುಸ್ತಕ ಇಮ್ಯಾಜಿನ್ ಮಾಡಿಲ್ಲ, ಯಾವುದೇ ವೇದಾಂತಗಳು ಕೂಡ ಮನುಷ್ಯನ ಸಾಮರ್ಥ್ಯವನ್ನ ಇಮ್ಯಾಜಿನ್ ಮಾಡಕ್ ಸಾಧ್ಯ ಆಗಿಲ್ಲ ಅಂತ. ಅಷ್ಟು ಸಾಮರ್ಥ್ಯ ಇರ್ತದೆ. ನಾವು ಇಷ್ಟಕ್ಕೆ ಅಂತ ಅನ್ಕೊಂಡಿರೋದಕ್ಕೆ ನಮ್ಗೆ ಬಹಳ ದೊಡ್ಡ ಕೆಲಸ ಕೊಟ್ರು ಅಂತ ಅನ್ಸುತ್ತೆ. ಏನಂತ ವಿಷಯ ಇಲ್ಲ. ನಿಮ್ಗೆ ಒಂದು 10 ಕಿಲೋಮೀಟರ್ ನಡೆಯೋನಿಗೆ 1 ಕಿಲೋಮೀಟರ್ ನಡೆಯೋದು ಏನೂ ಅಲ್ಲ. ಒಂದೂ ದಿನ ನಡೀಲಿಲ್ಲ 2 ಕಿಲೋಮೀಟರ್ ನಡೆಯೋದ್ರೆ ಕೈ ಕಾಲು ನೋವು ಅಂತಾನೆ. 10 ಕಿಲೋಮೀಟರ್ ದೊಡ್ಡದ, 1 ಕಿಲೋಮೀಟರ್ ದೊಡ್ಡದ, ಅದ್ಯಾವುದು ಪ್ರಶ್ನೆ ಅಲ್ಲ. ನಾವು ಅದನ್ನ ರೂಢಿ ಹಾಕೊಳ್ಳುವಂಥದ್ದು. ಎನಿಹೋ, ನಾವು ಇಲ್ಲಿ ಏನು ಮಾಡ್ಕೋತೀವಿ ಅಂದ್ರೆ ಪ್ರೆಷರ್ನ ತಗೋತೀವಿ. ಪ್ರೆಷರ್ನ ಡೈಲಿ ತಗೊಂಡು ಏನಾದ್ರೂ ಒಂದು ಕೆಲಸ ಮಾಡ್ಬೇಕಂದ್ರೆ BP ರೈಸ್ ಆಗ್ಬೇಕು. ಖಂಡಿತ ಹೌದು. ಒಂದು ಟಾಸ್ಕ್ ತಗೋಬೇಕಂದ್ರೆ BP ರೈಸ್ ಆಗ್ಬೇಕು. ಆಗಿಲ್ಲ ಅಂದ್ರೆ ಮತ್ತೆ ಮೆದುಳಿಗೆ ಬ್ಲಡ್ ಕೊಡೋದು ಹೇಗೆ ಫಾಸ್ಟ್ ಆಗಿ? ಕಿಡ್ನಿ, ಕೈ, ಕಾಲು ಎಲ್ಲಕ್ಕೂ ಫಾಸ್ಟ್ ಆಗಿ ಬ್ಲಡ್ ಕೊಡೋದು ಹೇಗೆ? ರೈಸ್ ಆಗ್ಬೇಕು. ಒಂದು ನಾಯಿ ಅಟ್ಟಿಸ್ಕೊಂಡ್ ಬಂದ್ರೆ ಓಡ್ಬೇಕು ಅಂದ್ರೆ BP ರೈಸ್ ಆಗ್ಬೇಕು. ಇದು ಆಗಿಲ್ಲ ಅಂದ್ರೆ ಹೇಗೆ? ಆಗ್ಲೇಬೇಕಾದಂತಹ ಸಂಗತಿ ಇದು. ಯಾರ್ಯಾರು ಒತ್ತಡದಿಂದ ಕೆಲಸ ಮಾಡ್ತಾರೋ BP ರೈಸ್ ಆಗತ್ತೆ. ಆದ್ರೆ ಒತ್ತಡವನ್ನ ರೀಚ್ ಮಾಡಿ ಅಲ್ಲಿಗೆ ಆ ಒತ್ತಡ ಬ್ಯಾಲೆನ್ಸ್ ಮಾಡ್ಕೋಬೇಕೆ ಹೊರತು ಅದನ್ನ ಒತ್ತಡ ಕಂಟಿನ್ಯೂ ವರ್ಷಗಟ್ಟಲೆ ಇಟ್ಕೊಂಡು ಹೋಗ್ಬಾರ್ದು. ಅಯ್ಯೋ ನಂಗೆ ಪ್ರೆಷರು ಅಂತ. ಅದೇನೂ ಅಲ್ಲ. ಒಂದ್ ವೇಳೆ ಸ್ವಂತ ನಿಮ್ದೇ ಫ್ಯಾಕ್ಟರಿ ಆಗಿದ್ರೆ, ಸ್ವಂತ ನಿಮ್ದೇ ಒಂದು ಉದ್ಯಮ ಆಗಿದ್ರೆ ಹಂಗ್ ಮಾಡ್ಕೋತೀವ? ಇಲ್ಲ, ಅದು ಏನೋ ಮಾಡಿ ರೀಚ್ ಮಾಡಕ್ ನೋಡ್ತಿರ್ತೀವಿ, ಹೌದಾ? ಸೊ ಹಾಗಾಗಿ ರೀಚ್ ಮಾಡಕ್ ನೋಡ್ಬೇಕೆ ಹೊರತು ಅದನ್ನ
ಸೊ ಇದು ಬಹಳ ದಿನ ಸಸ್ಟೈನ್ ಆಯ್ತು ಅಂದ್ರೆ ಇದು BP ಆಗಿ ಕನ್ವರ್ಟ್ ಆಗುತ್ತೆ. ಇದು ಹಾರ್ಟ್ ಬ್ಲಾಕೇಜ್ ಅನ್ನ ಮಾಡೋ ಸಾಧ್ಯತೆ ಖಂಡಿತವಾಗ್ಲೂ ಇದೆ. ಎಲ್ಲಾ ರೀತಿಯ ಮಾನಸಿಕ ಒತ್ತಡಗಳು ಕೂಡ ಹಾರ್ಟ್ ಬ್ಲಾಕೇಜ್ ಅನ್ನ ಮಾಡ್ತದೆ. ಅಲ್ಲಿ ಸ್ಟಂಟ್ ಹಾಕ್ಬೇಕು ಬಿಡಬೇಕು ಅನ್ನೋಂಥ ವಿಷಯ ಹೃದ್ರೋಗಕ್ಕೆ ಸಂಬಂಧಪಟ್ಟಾಗೆ ಮಾತಾಡೋಣ ಅಂತೆ. ಸೊ ಎಲ್ಲಿದ್ರೆ ಸ್ಟಂಟ್ ಹಾಕ್ಬೇಕು, ಎಲ್ಲಿದ್ರೆ ಹಾಕಬಾರ್ದು, ಎಲ್ಲಿದ್ರೆ ಏನ್ ಮಾಡ್ಬೇಕು, ಸಾಕಷ್ಟು ಮಾಹಿತಿಗಳಿದಾವೆ. ಡಾಕ್ಟರ್ BM ಹೆಗ್ಡೆ ಅವರು ಕೇಳಿ ಸ್ಟಂಟ್ ಹಾಕಿದ್ರೆ ಏನಾಗ್ತದೆ, ಇಲ್ಲಿ ಹಾಕಬಾರ್ದು, ಇಲ್ಲಿ ಹಾಕ್ಬೇಕು ಅಂತ. ಸೊ ನಾವು ಭಯ ಪಟ್ರೆ ಅರ್ಧ ಇನ್ನೊಂದ್ ಸ್ವಲ್ಪ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಸೊ ಈ ಭಯ ಕಾಮಶೋಕ ಭಯಾತ್ ವಾಯು ಅಂತ ಆಚಾರ್ಯ ಹೇಳ್ತಾರೆ. ಅಂದ್ರೆ ವಾತ ಪ್ರಕೋಪ ಆಗುತ್ತೆ. ವಾತ ಪ್ರಕೋಪ ಅಂದ್ರೆ BP ರೈಸ್ ಆಗುವಂಥದ್ದು. ವಾತ ಪ್ರಕೋಪ ಆಗುತ್ತೆ ಯಾವಾಗ? ಕಾಮ ಇಚ್ಛೆ, ಬಹಳ ಇಚ್ಛೆ ಪಟ್ಟರೆ ಅದು ಸಿಗ್ಲಿಲ್ಲ. ಕ್ರೋಧ ಸಿಟ್ಟು ಮಾಡ್ಕೊಂಡಾಗ, ಶೋಕ ಅಂದ್ರೆ ಒಳಗಿನಿಂದ ಕೊರಗದಾಗ, ದುಃಖ ತುಂಬಾ ದುಃಖ ಪಟ್ಟಾಗ, ಕಾಮಶೋಕ, ಭಯ ಇನ್ನೊಂದು ಭಯವನ್ನು ಪಟ್ಟಾಗ. ಭಯ ಪಟ್ಟಾಗ BP ರೈಸ್ ಆಗ್ಲಿಲ್ಲ ಅಂದ್ರೆ ಓಡ್ ಹೋಗಕ್ಕಾಗಲ್ಲ ನಿಮಗೆ. ಒಂದು ನಾಯಿ ಬಂತು, ಭಯ ಪಡ್ತು, ಭಯ ಆದಾಗ BP ರೈಸ್ ಆಗ್ಲಿಲ್ಲ ಅಂದ್ರೆ ಹೆಂಗ್ ಓಡೋಗ್ತೀರ? ಹಾಗಾಗಿ ಈ ಎಲ್ಲಾ ಸಂದರ್ಭಗಳಲ್ಲಿ BP ರೈಸ್ ಆಗತ್ತೆ. ಇದನ್ನ ನಾವು ಎಷ್ಟೊತ್ತು ಇಟ್ಕೋಬೇಕು ಅಷ್ಟೊತ್ತು ಇಟ್ಕೋಬೇಕು. ಅದ್ರ ನಂತರ ಮತ್ತೆ ಇಳಿಬೇಕದು. ಭಯ ಬಂತು, ನಾಯಿ ಅಟ್ಟಿಸ್ಕೊಂಡು ಓಡೋಗಿ ಮನೆ ಮುಟ್ಟಿದ್ವಪ್ಪ, ಅಲ್ಲಿಂದ ನಾಯಿ ನನ್ನ ಅಟ್ಟಿಸ್ಕೊಂಬಂತು ಅಂತ ಯೋಚನೆ ಮಾಡ್ಕೊತ ಕೂತ್ಕೊಂಡ್ರೆ ಏನಾಗುತ್ತೆ ಬನ್ನಿ. ಹಿಂಗೆ ಮಾನಸಿಕವಾಗಿ ನಾವು ಸಾಕಷ್ಟು ಒತ್ತಡಕ್ಕೆ ಒಳಪಡ್ತೀವಿ. ಯಾರೋ ಏನೋ ಅಂದ್ರು ಅಂತ ಹೇಳಿ ಒಂದು ಮಾತು ಅಂದಿರ್ತಾರ್ರಿ, ಇಡೀ ಜನ್ಮ ಅದನ್ನ ಒದ್ದಾಡ್ತಿರ್ತಾರೆ. ಒಂದೇ ಮಾತು, ಬಹಳ ಅಲ್ಲ, ಅವ್ರ ಹಂಗಂದ್ಬಿಟ್ರು ಅಂದ್ರೆ ಡಿಪ್ರೆಷನ್ ಹೋಗೋ ಲೆವೆಲ್ವರೆಗೂ ಒಂದು ಮಾತು ಡ್ಯಾಮೇಜ್ ಮಾಡ್ಕೋತೀವಿ. ಸೊ ಹಾಗಾಗಿ ಮಾನಸಿಕ ಒತ್ತಡ ಅನ್ನುವಂಥದ್ದು BPಗೆ ತುಂಬಾ ಹತ್ತಿರದ ಕಾರಣ. ಅದನ್ನ ದಯಮಾಡಿ ಮಾಡ್ಕೋಬೇಡಿ. ಅದನ್ನ ಮಾಡ್ಕೊಂಡ ದಿನ BP ರೈಸ್ ಆಗೋದು ಅನಿವಾರ್ಯ. ಅದು ಬದುಕಬೇಕು ಅಂದ್ರೆ BP ರೈಸ್ ಆಗ್ಬೇಕು, ಆ ಕೆಲಸ ಮಾಡ್ಬೇಕು ಅಂದ್ರೆ. ಇಲ್ಲಾಂದ್ರೆ ಅದನ್ನೇ ಬಿಟ್ರ ಆಗ್ಬೇಕಾಗ್ತದೆ. ಸೊ ಹಾಗಾಗಿ ಮಾನಸಿಕ ಒತ್ತಡ ಇಲ್ಲಿ ಕಾರಣ ಆಗ್ತದೆ. ಇದನ್ನ ನಾವು ನಿರ್ವಹಿಸ್ಕೊಳ್ಳೇಬೇಕು. BP ಮಾತ್ರೆಯನ್ನು ಸುಮ್ನೆ ಬಿಟ್ರೆ ದೊಡ್ಡ ಡೇಂಜರ್. ಅದು ನೀವಾಗಿ ಡಿಸೈಡ್ ಮಾಡಿ ಬಿಡಬಾರ್ದು. ನನ್ನ BP ನಾರ್ಮಲ್ ಇತ್ತು, ಸಿಂಪ್ಟಮ್ ಏನೂ ಇರಲಿಲ್ಲ, ಹಾಗಾಗಿ ನಾನು ಮಾತ್ರೆ ಬಿಟ್ಟೆ. ಖಂಡಿತವಾಗ್ಲೂ ಇದು ತಪ್ಪು. ಯಾಕಂದ್ರೆ BP ನಾರ್ಮಲ್ ಇದ್ದಿದ್ದು BP ಮಾತ್ರೆಯಿಂದ, ಸಿಂಪ್ಟಮ್ ಇಲ್ಲದೆ ಇದ್ದಿದ್ದು ಕೂಡ BP ಮಾತ್ರೆಯಿಂದನೇ ಹೊರತು ನಿಮ್ಮ ಆರೋಗ್ಯದಿಂದ ಅಲ್ಲ. ನಮ್ಮ ಆರೋಗ್ಯದಿಂದ BP ಚೆನ್ನಾಗಿದ್ರೆ BP ಮಾತ್ರೆನೇ ಬರ್ತಿರ್ಲಿಲ್ಲ. BP ಮಾತ್ರೆ ಬಂದಿದೆ ಅಂದ್ರೆ ಆ ಮಾತ್ರೆಯಿಂದ BP ಕಂಟ್ರೋಲ್ ಇದೆ ಅಂತ ಅರ್ಥನೇ ಹೊರತು ಮಾತ್ರೆಯಿಂದ ಲಕ್ಷಣಗಳಿಲ್ಲ ಅಂತ ಅರ್ಥನೇ ಹೊರತು ನೀವು ತಾನಾಗಿ ಆರಾಮಾಗಿದೆ ಅಂತ ಅಲ್ಲ. ಅದನ್ನ ಬಿಟ್ಟಿದ್ದಕ್ಕೆ ಲಕ್ಕಿಲಿ ನಿಮಗೆ ಬೇರೆ ದೊಡ್ಡ ತೊಂದರೆಗಳಾಗಿಲ್ಲ. ಅದು ತುಂಬಾ ಭಯ ತರಿಸುವಂತ ವಿಷಯ. ಅದು ಹಾಗೆ ಬಿಡಬಾರ್ದು ವರ್ಷಗಟ್ಲೆ. ಆ ಬಿಟ್ಟಿದ್ರಿಂದ ಆಗಿರೋದೇನು ಅಂದ್ರೆ ಒಂದು ಮಾತ್ರೆ ಹಾಕುವ ಜೊತೆಯಲ್ಲಿ 2-3 ಮಾತ್ರೆ ಹಾಕುವಂತ ಪ್ರಸಂಗಕ್ಕೆ ತಂದ್ಕೊಂಡಿದೀವಿ ಈಗ. ಅದು ಹಾಗಲ್ಲ. ಬಿಡಬೇಕಾದ್ರೆ ಆಹಾರ ಪದ್ಧತಿಗಳನ್ನ ಅದು ಯಾಕೆ ಬಂತು ಅಂತ ಮೊದಲು ನೋಡಿ ಆಹಾರ ಪದ್ಧತಿ. ಇದು ಅಲೋಪತಿಯಲ್ಲಿ ಹೇಳೋಕೆ ಕಾರಣವನ್ನು ಹೇಳೋದಕ್ಕೆ ಆಗೋದಿಲ್ಲ. BP ಬಂದಿದೆಯಾ ಮಾತ್ರೆ ತಗೊಳ್ಳಿ ಅಷ್ಟೇ. ಬದುಕಬೇಕು ಅಂದ್ರೆ ಮಾತ್ರೆ ತಗೊಳ್ಳಿ, ಯಾಕಂದ್ರೆ ಕಂಡೀಷನ್ ಆಗಿರ್ತದೆ, ಕೊಡ್ತಾರೆ. ಆದ್ರೆ ಆಯುರ್ವೇದದಲ್ಲಾದ್ರೆ ಅದಕ್ಕೆ ಯಾಕೆ ಬಂತು ಅಂತ ಕಂಡುಕೊಂಡು ಅದನ್ನ ಉತ್ತರ ಹೇಳ್ತಾರೆ. ನನಗೆ ಆವಾಗಲೇ ಜಮಖಂಡಿಯಿಂದ ಅವ್ರು ಮಾತಾಡಿದ್ರು, ಯಾಕೆ ಬಂತು ಅಂತ. ನಾನು ಮೋಷನ್ ಇಂದು ಇನ್ನೊಂದು ಮತ್ತೊಂದು ಎಲ್ಲ ಹೇಳಿದೆ. ಆದ್ರೆ ಅದು ಯಾವುದೂ ಇಲ್ಲ, ಸ್ಟ್ರೆಸ್ ಇದೆ. ಸೊ ನಾವು ಅದನ್ನ ಕಂಡಿಡ್ಕೊಂಡು ಸ್ಟ್ರೆಸ್ಸಿಗೆ ಔಷಧಿ ಮಾಡ್ಬೇಕು ಹೊರತು. ನಾನು ಸ್ಟ್ರೆಸ್ ಇದ್ದ ತಕ್ಷಣ ನಾನೊಂದು ಸ್ಪೀಚ್ ಕೊಡ್ತೀನಿ ಅವ್ರಿಗೆ, ಈ ಕ್ಲಾಸ್ ಅನ್ನು ಕೇಳ್ತಾ ಹೋಗಿ, ನಿರಂತರವಾಗಿ ಈ ಕ್ಲಾಸ್ ಕೇಳಿದ್ರೆ ನಿಮಗೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ, ಅವಾಗ BP ತಾನೇ ಕಮ್ಮಿ ಬರುತ್ತದೆ. ಸೊ ಯಾವ ಕಾರಣ ಇದೆಯೋ ಆ ಕಾರಣಕ್ಕೆ ಚಿಕಿತ್ಸೆಯನ್ನ ಆಯುರ್ವೇದ ಸಮಾಧಾನದಿಂದ ಮಾಡ್ತದೆ. ಮತ್ತು ನೀವು ಸಮಾಧಾನದಿಂದ ಅದನ್ನ ಪಾಲನೆ ಮಾಡ್ತಾ ಹೋದ್ರೆ BP ಕಂಟ್ರೋಲ್ ಆಗ್ಬೋದೇ ಹೊರತು ಮಾತ್ರೆಯನ್ನು ಏಕಾಏಕಿ ಬಿಡುವಂತಹ ಹುಚ್ಚು ಸಾಹಸಕ್ಕೆ ದಯಮಾಡಿ ಯಾರು ಕೈ ಹಾಕಬೇಡಿ. ಇದು ಬಹಳ ಕೆಟ್ಟ ಅಪಾಯ. BP ಮಾತ್ರೆನ ಏಕಾಏಕಿ ಯಾರು ಬಿಡಬಾರದು. BP ಅನ್ನುವಂತ ಒಂದೇ ವಿಷಯ ಅಲ್ಲ, ಎಲ್ಲ ಕಾಯಿಲೆಗಳಿಗೂ ಸಂಬಂಧಪಟ್ಟಿರ್ತಕ್ಕಂತಹ ಟಿಪ್ಸ್. ಯಾಕೆಂದ್ರೆ ಇದಿಷ್ಟನ್ನು ಮಾಡಿದ್ರೆ ಖಂಡಿತವಾಗ್ಲೂ ಆಯುರ್ವೇದ ವೈದ್ಯನಾಗಿ, ಆಯುರ್ವೇದ ಋಷಿ ಪರಂಪರೆಯನ್ನು ಅನುಸರಿಸಿ ಗ್ಯಾರಂಟಿ ನಾನು ಕೊಡ್ತೀನಿ. 4 ಟಿಪ್ಸ್ ಅನ್ನ ನಾವೇನು ಫಾಲೋ ಮಾಡಿದ್ರೆ ಯಾವುದೇ ಕಾಯಿಲೆಗಳು ಈಗ ಕಾಯಿಲೆ ಇದ್ದವರು ಕೂಡ ಕಡಿಮೆ ಆಗ್ತಾ ಬರ್ತದೆ. 3 ವರ್ಷ ಫಾಲೋ ಮಾಡೋದು ಕಡಿಮೆ ಆಗ್ತಾ ಬರ್ತದೆ. ಮಾತ್ರೆಗಳ ಡಿಪೆಂಡೆನ್ಸಿ ಕಡಿಮೆ ಆಗ್ತಾ ಬರ್ತದೆ. ಇಲ್ಲದವ್ರಿಗೆ ಬರಲ್ಲ, ಗ್ಯಾರಂಟಿ ಅದು. ಯಾಕೆಂದ್ರೆ ಆಯುರ್ವೇದ ರೋಗವನ್ನು ಒಂದು ಜೀವನದ ಒಂದು ಭಾಗವಾಗಿ ಹೇಳಿಲ್ಲ. ಅದು ಕ್ಷುತೃಷ್ಣ, ಜರ, ಮರಣ, ಇವು 4 ಜೀವನದ ಅಂಗಗಳು. ಕ್ಷುಧ ಹಸಿವು, ತೃಷ್ಣ ಬಾಯಾರಿಕೆ, ಜರ ಮುಪ್ಪು, ಮತ್ತೆ ಮರಣ. ರೋಗ ಮತ್ತು ಮರಣ ಅಂತ ಹೇಳಿಲ್ಲ. ಹಾಗಾಗಿ ರೋಗ ಸಹಜ ಅಲ್ಲ, ಬರಬೇಕಾದಂತ ವಿಷಯ ಅಲ್ಲ. ಹಾಗಾಗಿ ಈ 4 ಟಿಪ್ಸ್ ಅನ್ನ ಮಾಡಬೇಕು. 4 ಟಿಪ್ಸ್ ಅನ್ನ ಆಹಾರ ತಯಾರಿಕೆಯಲ್ಲಿ ನಾವು ಬಳಸಬೇಕು. ಮೊದಲು ಆಹಾರದ ಆಯ್ಕೆ, ಅದು ನೈಸರ್ಗಿಕವಾಗಿರ್ಬೇಕು. ಅದು ಕೃತಕವಾಗಿ ಗೊಬ್ಬರಗಳನ್ನ ಹಾಕದೆ ಬೆಳೆದಿರ್ತಕ್ಕಂಥದ್ದು ಇರಬೇಕು. ಈ ತರದ್ದು ಎಷ್ಟು ಮ್ಯಾಕ್ಸಿಮಮ್ ನಿಮಗೆ ಸಾಧ್ಯನೋ ಅಷ್ಟು ನಿಮ್ಮ ದುಡಿಮೆಯ ಹಣವನ್ನ ಕೃತಕವಾಗಿ ಗೊಬ್ಬರ ಹಾಕದೆ ಬೆಳೆದಿರ್ತಕ್ಕಂತಹ ಆಹಾರ ಧಾನ್ಯಗಳಿಗೆ ಮೀಸಲಾಗಿಡಿ. ಸುಮ್ಮನೆ ಯಾರೋ ಹೇಳಿದ್ರು ಆರ್ಗ್ಯಾನಿಕ್ ಅಲ್ಲ, ನೀವು ಹೋಗಿ ಒಂದಷ್ಟು ನಿಮ್ಮ ಸಮಯವನ್ನು ಜೀವನಕ್ಕಾಗಿ ಇನ್ವೆಸ್ಟ್ ಮಾಡಿ ಅಲ್ಲಿರ್ತಕ್ಕಂಥ ಧಾನ್ಯಗಳನ್ನ ತಗೊಂಡ್ ಬಂದು ಅದನ್ನ ಬಳಸೋದಕ್ಕೆ
ನಿಮ್ಮ ಮನೇಲಿ ಕೈತೋಟ ಮಾಡಿ ತರಕಾರಿ ಬೆಳೆಸೋದಕ್ಕೆ ಮಾಡಿ. ಯಾಕಂದ್ರೆ ಎಲ್ಲದರಲ್ಲೂ ವಿಷ ಹಾಕಿದೆ. ಈಗ ಎಲ್ಲದರಲ್ಲೂ ಗೊಬ್ಬರ ವಿಷಗಳನ್ನ ಸಾಕಷ್ಟು ಸುರಿದಿದ್ದಾರೆ. ಅವನ್ ತಂದು ತಿಂದ್ಬಿಟ್ಟು ನಾನು ಆರಾಮಾಗಿರ್ತೀನಿ ಅಂತ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ರಾ ಮೆಟೀರಿಯಲ್ ಹೆಂಗಿರ್ತದೋ ಎಂಡ್ ಪ್ರಾಡಕ್ಟ್ ಆಗಿರ್ತದೆ. ಹಾಗಾಗಿ ಮೊದಲು ಆಯ್ಕೆ ಮಾಡ್ಕೊಳ್ಳುವಾಗ ಒಂದಷ್ಟು ಇನ್ವೆಸ್ಟ್ಮೆಂಟ್ ಅನ್ನು ಅದಕ್ಕೆ ಹೆಚ್ಚಾದ್ರೂ ಪರವಾಗಿಲ್ಲ. ಆರ್ಗ್ಯಾನಿಕ್ ಹಾಲು ಸಿಗ್ತದ, ಆರ್ಗ್ಯಾನಿಕ್ ಧಾನ್ಯಗಳು ಸಿಗ್ತದ, ಆರ್ಗ್ಯಾನಿಕ್ ಅಂದ್ರೆ ಆರ್ಗ್ಯಾನಿಕ್ ಅಂಗಡಿಗೆ ತರಿ ಅಂತಲ್ಲ, ಅದು ಮತ್ತೆ ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸ್. ನೀವೇ ಹೋಗಿ ಮಾಡ್ಕೊಂತಿದ್ದೀರಾ. ಇವನ್ ತಗೊಂಡ್ಬಂದ್ರೆ ತಯಾರು ಮಾಡುವಂತ ವಿಧಾನದಲ್ಲಿ 4 ಈ 4 ಟಿಪ್ಸ್ ಅನ್ನು ದಯಮಾಡಿ ಫಾಲೋ ಮಾಡಿ. ಒಂದು, ಆಹಾರ ಸ್ನಿಗ್ಧವಾಗಿರ್ಬೇಕು, ಅಂದ್ರೆ ಸ್ನೇಹಮಯವಾಗಿರ್ಬೇಕು, ಜಿಡ್ಡಿನ ಅಂಶದಿಂದ ಕೂಡಿರ್ಬೇಕು. ಇವತ್ತು ನಾವೇನ್ ಅನ್ಕೊಂಡಿದೀವಿ, ಕೊಲೆಸ್ಟ್ರಾಲ್ ಫ್ರೀ ಎಲ್ಲದನ್ನು, ಅಂದ್ರೆ ಜಿಡ್ಡೇ ಇಲ್ಲದೆ ಇರುವಂತದ್ದು. ನೆನಪಿಡಿ, ಎಲ್ಲರೂ ಈ ಪಾಯಿಂಟ್ ಅನ್ನ ಸೂಕ್ಷ್ಮವಾಗಿ ಅವಲೋಕನ ಮಾಡಿ. ನೀರು ಮತ್ತು ಜಿಡ್ಡಿನ ಅಂಶ ಇಲ್ಲ ಅಂದ್ರೆ ಯಾವುದಾದ್ರೂ ಜೀವಿ ಇದೆಯಾ? ಖಂಡಿತ ಜೀವನೇ ಇರೋದಿಲ್ಲ. ಜೀವ ಉತ್ಪತ್ತಿ ಆಗಿರೋದೇ ಜಲ ಮತ್ತು ಜಿಡ್ಡಿನ ಅಂಶದಿಂದನೇ ಜೀವ ಎಕ್ಸಿಸ್ಟಿಂಗ್ ಇರೋದು. ಅಮೀಬಾದಿಂದ ಹಿಡಿದು ಮನುಷ್ಯನವರೆಗೂ ಎಕ್ಸಿಸ್ಟಿಂಗ್ ಇರೋದು ಜಲ ಮತ್ತು ಜಿಡ್ಡಿನ ಅಂಶದಿಂದನೇ ಹೊರತು ಜಿಡ್ಡು ಇಲ್ಲದೆ ಇದ್ದು ಅಂದ್ರೆ ಸತ್ತೋಯ್ತು ಅಂತ. ಅದ್ರೊಳಗೆ ಏನು ಇಲ್ಲ ಅಂತ. ಜಿಡ್ಡಿನ ಅಂಶ ಇಲ್ಲ ಅಂದ್ರೆ ಮುಗಿದೋಯ್ತು, ಅಲ್ಲಿಗೆ ಒಳಗೆ ಹೋಗ್ತದೆ. ಹಾಗಾಗಿ ಜಿಡ್ಡಿನ ಅಂಶ ಇರಬೇಕು. ಅಂದ್ರೆ ತುಪ್ಪ ತಿನ್ಲಾ, ಶೇಂಗಾ ತಿನ್ಲಾ, ಎಳ್ಳು ತಿನ್ಲಾ ಅಂತ ಕೇಳಬಾರ್ದು. ಅಕ್ಕಿಯನ್ನು ಬಳಸಿ. ಅಕ್ಕಿ ಜಿಡ್ಡಿನ ಪದಾರ್ಥ ಇರ್ತದೆ. ಅನ್ನ ಅಂತದ್ದು, ಅನ್ನ ಅಂತ ನಾವ್ ಎದಕ್ಕೆ ಕರಿತೀವಿ? ಅಕ್ಕಿದಕ್ಕೆ ಕರಿತೀವಿ ನೋಡಿ. ಅನ್ನ ಅನ್ನುವಂಥದ್ದು ವಾಸ್ತವದಲ್ಲಿ ಸಂಸ್ಕೃತದಲ್ಲಿ ಏನ್ ತಿನ್ನಲ್ಪಡ್ತದೋ, ಯಾವುದು ತಿಂದ್ರೆ ಶರೀರವಾಗಿ ಬದಲಾವಣೆ ಆಗ್ತದೆ ಎಲ್ಲವೂ ಅನ್ನವೇ. ಆದ್ರೆ ಅಕ್ಕಿಗೆ ನಾವು ಅನ್ನ ಅಂತ ಯಾಕೆ ಕರಿತೀವಿ ಅಂದ್ರೆ ಇಟ್ ಈಸ್ ಯೂನಿವರ್ಸಲ್ ಫುಡ್. ಯಾವ ಜಗತ್ತಿನ ಎಲ್ಲಾ ದೇಶಗಳಲ್ಲೂ ಅನ್ನ ಅಂತದ್ದು 2 ಲಕ್ಷ ವೆರೈಟಿ ಇದೆ ಅಂತೆ ಭತ್ತ. ಅನ್ನ ಅನ್ನುವಂಥದ್ದು ಇಡೀ ಜಗತ್ತಿನಲ್ಲಿ ಎಲ್ಲಾ ದೇಶಗಳಲ್ಲೂ ಸಾಮಾನ್ಯವಾಗಿ ಮನುಷ್ಯನಿಗೆ ಬೇಕು ಅಂತಲೇ ಉತ್ಪತ್ತಿ ಆಗಿರುವಂತಹ ಒಂದು ಪದಾರ್ಥ. ಹಾಗಾಗಿ ಅಕ್ಕಿಯನ್ನ ದಿನನಿತ್ಯ ಕಂಪಲ್ಸರಿ ಬಳಸಿ. ಸಂಶೋಧನೆ ಕೇಳಿ ನಾನು ಗೋಧಿ ಬಳಸಿದೆ, ಅಕ್ಕಿ ಬಿಟ್ಟೆ, ಸಿರಿಧಾನ್ಯ ಬಳಸಿದೆ, ಅಕ್ಕಿ ಬಿಟ್ಟೆ. ಅಕ್ಕಿ ಶತ್ರು ಅಲ್ಲ, ಖಂಡಿತವಾಗ್ಲೂ ಶತ್ರು ಅಲ್ಲ. ನಿಮ್ಮ ಪ್ರಾಂತ್ಯದಲ್ಲಿ ಬೆಳೆಯುವಂತಹ ಅಕ್ಕಿಯನ್ನು ಬಳಸಿ. ಅದು ಅದ್ಭುತವಾದ ಆಹಾರ ಎಲ್ಲ ಕಾಯಿಲೆಗಳಿಗೂ. ತಯಾರು ಮಾಡುವಾಗ 2ನೇ ಟಿಪ್ಸ್, ತಯಾರು ಮಾಡುವಾಗ ಸಾಫ್ಟ್ ಆಗಿರ್ಬೇಕು. ಉದುರುದುರಾಗಿ ಅನ್ನ ತಿಂದ್ಬಿಟ್ರೆ ಎಲ್ಲ ಜೀವರಸವೇ ಶರೀರದಲ್ಲಿ ಹೀರ್ಕೊಂಡ್ಬಿಟ್ಟು ಕಾಯಿಲೆಗಳು 100 ಕಾಯಿಲೆ ತರ್ತದೆ. ಒಂದೊತ್ತು ಅಲ್ಲ, 100 ಕಾಯಿಲೆಗಳನ್ನು ತರ್ತದೆ. ಹಾಗಾಗಿ ಅದು ಉದುರುದುರಾಗಿರ್ಬೋದು. ಉದುರುದುರಾಗಿ ಉಪ್ಪಿಟ್ಟು ತಿಂದ್ರೆ, ಉದುರುದುರಾಗಿ ಅನ್ನವನ್ನು ತಿಂದ್ರೆ ಎಷ್ಟು ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಹೋಟೆಲಲ್ಲಿ ಅನ್ನ ತಿಂದು ಬಂದು ನೋಡಿ ಎಷ್ಟು ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಸೋಡಾ ಅಂತಲ್ಲ, ಅಕ್ಕಿಯಲ್ಲಿ ನೀರಿನ ಅಂಶ ಕಮ್ಮಿ ಇರ್ತದೆ. ಇದೊಂದು. 3ನೇದು, ತಾಜಾ ಬಿಸಿಯಾಗಿರ್ಬೇಕು. ಆಹಾರ ತಣ್ಣಗಾದ್ಮೇಲೆ ತಿನ್ಬೇಡಿ. ಅಂದ್ರೆ ಸುಡು ತಿನ್ಬೇಕು ಅಂತಲ್ಲ, ತಣ್ಣಗಾದ್ಮೇಲೆ ತಿನ್ಬೇಡಿ. 3 ತಾಸಿನ ಒಳಗೆ ತಿನ್ನಿ ಅಂತ ಅದರ ಅರ್ಥ. ಕೊನೆಯದಾಗಿ, ಹಿಂದಿನ ದಿನದ ಆಹಾರವನ್ನು ಮತ್ತೆ ಬಿಸಿ ಮಾಡ್ಕೊಂಡು ತಿನ್ಬೇಡಿ. ಅದು ಬಿಸಿ ಅಲ್ಲ, ಅದು ಸತ್ತು ಹೋಗಿರುವಂತ ಆಹಾರ. ಈ 4 ಜಿಡ್ಡಿನ ಅಂಶ ಇರಬೇಕು, ಮೃದುವಾಗಿರ್ಬೇಕು, ಜಾಸ್ತಿ ನೀರನ್ನು ಹಾಕಿ. ನಾನು ಅಕ್ಕಿಯನ್ನು ತಿಂದು 1 ಲೀಟರ್ ಬಿಸಿ ನೀರು ಕುಡಿದ್ರೆ ಅದು ಅನ್ನ ಆಗೋದಿಲ್ಲ. ಹಾಗಾಗಿ ನಾನು ಎಷ್ಟು ಲೀಟರ್ ನೀರು ಕುಡಿತೀನಿ? ಖಂಡಿತವಾಗ್ಲೂ ಅದು ಕೆಲಸ ಅಲ್ಲ. ಎಷ್ಟು ನೀರನ್ನ ಆಹಾರದಲ್ಲಿ ಬಳಸಿದ್ದೀನಿ ಅಂತ ತಯಾರು ಮಾಡುವಾಗ. ಹಾಗಾಗಿ ಸ್ನಿಗ್ಧವಾಗಿರ್ಬೇಕು, ದ್ರವವಾಗಿರ್ಬೇಕು, ಬಿಸಿ ಇರುವಾಗಲೇ ತಿನ್ಬೇಕು, ಹಿಂದಿನ ದಿನದ ಆಹಾರ ಆಗಿರಬಾರ್ದು. ಈ 4 ಟಿಪ್ಸ್ ಅನ್ನು ಫಾಲೋ ಮಾಡಿದ್ರೆ ಯಾವ ಕಾರಣಕ್ಕೂ BP ಲೋ ಆಗೋದಾಗ್ಲಿ, BP ಹೈ ಹೋಗೋದಾಗ್ಲಿ. ಈಗ ಇರತಕ್ಕಂತಹ BP ಹೈ ಇದ್ದಿದ್ರೆ ಕಡಿಮೆ ಆಗುತ್ತೆ, ಲೋ ಇದ್ದಿದ್ರೆ ಹೆಚ್ಚಾಗ್ತದೆ. ಶುಗರ್ ಹೆಚ್ಚಿದ್ರೆ ಕಡಿಮೆ ಆಗುತ್ತೆ, ಲೋ ಇದ್ರೆ ಹೆಚ್ಚಾಗುತ್ತೆ. ನಾರ್ಮಲ್ಗೆ ತಂದಿರ್ತದೆ ಈ ರೀತಿಯ 4 ವಿಧದ ಸಂಸ್ಕಾರಗಳು. ಇದನ್ನ ಆಚಾರ್ಯರು ಎಲ್ಲ ಮಟ್ಟದಲ್ಲೂ ಇದನ್ನ ಹೇಳ್ತಾರೆ. ಇದನ್ನೇ ಎಲ್ಲಾ ವ್ಯಾಧಿಗಳಲ್ಲೂ ಬಳಸಬೇಕು. ವ್ಯಾಧಿ ರಹಿತವಾಗಿರ್ಲಿಕ್ಕೂ ಕೂಡ ಇದನ್ನೇ ಬಳಸಬೇಕು. ಧನ್ಯವಾದಗಳು.